ಪೊಲೀಸರು ಕೆಲವು ಮಾಹಿತಿಗಳನ್ನು ಕೊಟ್ಟಾಗ ಯಾರು ರವಿ ಜಿಲ್ಲಾಧಿಕಾರಿ ರವಿ ಆತ್ಮಹತ್ಯೆ ಮಾಡಿಕೊಂಡಾಗ ಅದು ಆತ್ಮಹತ್ಯೆ ಅಂತ ಹೇಳಿದ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕಮಿಷನರ್ ಹೇಳಿದ ಕಾರಣಕ್ಕಾಗಿ ನೀವು ಹೆಂಗೆ ಹೇಳಿದ್ರಿ ಅನ್ನೋಂಥದ್ದು ಬಹಳ ಆಗಿತ್ತು. ಈಗಲೂ ಕೂಡ ಅವರ ಪತ್ನಿ ಮಾಡಿದ್ದಾರೆ ಅನ್ನೋಂಥದ್ದೆಲ್ಲ ಊಹಾಪೋಹದ ರೀತಿಯಲ್ಲೇ ನೋಡಬೇಕು ಬಿಟ್ರೆ ಅದನ್ನ ಇದೇ ಫೈಲ್ ಅಂತ ಹೇಳಕ್ ಬರೋದಿಲ್ಲ. ನಮ್ಗೆ ಯಾಕೆ ಈ ತರ ಡೌಟ್ಗಳು ಬರುತ್ತೆ ಅಂತಂದ್ರೆ ಓಂ ಪ್ರಕಾಶ್ ಒಂದು ಅಜಾನುಭಾವು ಬಾಡಿ, ದೊಡ್ಡ ಬಾಡಿ. ಅದು ಸಾಧಾರಣವಾಗಿ ಒಂದು ಕೊಲ್ಲೋದು ಅಂತಂದ್ರೆ ಅವರು ಕೂಡ ಪ್ರತಿರೋಧ ಮಾಡಿರ್ತಾರೆ. ಆಮೇಲೆ ಇಸ್ ಎ ಪೊಲೀಸ್ ಆಫೀಸರ್, ಅವರು ಟ್ರೈನ್ಡ್ ಆಗಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ. ನಮ್ಗೆ ಅನಿಸಬಹುದು ಹಾಗಾದ್ರೆ ಯಾರೋ ಕಾಂಜಿ ಪಿಂಜಿ ಒಬ್ಬ ಲೋಕಲ್ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ಹಿಂಗೇನೇನಾ ಅಂತ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಪೊಲೀಸ್ ಏನು ತನಿಖೆ ಮತ್ತು ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳನ್ನು ಗಮನಿಸೋದಾದ್ರೆ ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆ, ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು. ಇಲ್ಲಿ ತನಕ ಇರುವಂತದ್ದು ಆಸ್ತಿ ವಿಚಾರಂತೆ, ತಂಗಿಗಂತೆ, ಮತ್ತೊಂದಂತೆ, ಇನ್ನೊಂದು ಕಡೆ ಪಲ್ಲವಿ ಅವರು ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಅಂತೆ, ಈ ಎರಡು ಪಾಯಿಂಟ್ಗಳು ಬರ್ತಾ ಇದೆ. ರಿಯಲಿ ಏನು ವಿಚಾರಗಳು ಚರ್ಚೆ ಆಗ್ತಾ ಇದೆ ಹೊಸದಾಗಿ? ಜಯಪ್ರಕಾಶ್, ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ನೀವು ಹೇಳಿದಂತ ವಿಚಾರಗಳು ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ನೇರವಾಗಿ ಅವರ ಪತ್ನಿ ಮೇಲೆ ಯಾಕೆ ಇಷ್ಟೊಂದು ಡೌಟ್ಗಳು ಬರ್ತಿದೆ ಅನ್ನೋ ಕಾರಣವನ್ನ ಇಲ್ಲಿ ನೋಡೋದಾದ್ರೆ, ಕೊಲೆ ಆದಂತ ಸಂದರ್ಭದಲ್ಲಿ ನೇರವಾಗಿ ಆಕೆಯೇ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನಾನು ಕೊಲೆ ಮಾಡಿದ್ದೇನೆ ಅಂತೇಳಿ ತಪ್ಪೊಪ್ಕೊಂಡಿದ್ದಾರೆ ಅನ್ನೋಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಜೊತೆಗೆ ಪೊಲೀಸರಿಗೆ ಅಲ್ಲದೆ ಅವರ ಸ್ನೇಹಿತರಿಗೂ ಕೂಡ ಆಕೆ ಕರೆ ಮಾಡಿ ನಾನು ನನ್ನ ಪತ್ನಿಯನ್ನ ಕೊಲೆ ಮಾಡಿದ್ದೇನೆ ಅಂತೇಳಿ ಆಕೆ ಹೇಳಿದಾಳೆ ಅನ್ನೋಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಘಟನಾ ಸ್ಥಳದಲ್ಲಿ ಪತ್ತೆಯಾಗಿರುವಂತಹ ಒಂದು ವೆಪನ್ ಆಗಿರ್ಬೋದು, ಜೊತೆಗೆ ಅಲ್ಲಿನ ರಕ್ತದ ಸ್ಯಾಂಪಲ್ಗಳು, ಅವರ ಮೈ ಮೇಲಿನ ಗಾಯದ ಗುರುತುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತದೆ. ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಅಲ್ಲಿ ಒಂದಷ್ಟು ಗಾಯಗಳ ಬಗ್ಗೆ, ಗಾಯದ ಗುರುತು ಯಾವ ಫೋರ್ಸ್ ಇಂದ ಹೊಡೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಕಂಪ್ಲೀಟ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನೆಲ್ಲ ಉತ್ತರಗಳನ್ನ ನೀಡುತ್ತೆ ಅನ್ನೋದನ್ನ ಪೊಲೀಸರು ಪರಿಗಣನೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಬ್ಬರನ್ನು ಕೂಡ ಅನುಮಾನದ ಮೇಲೆ ಅವರಿಬ್ಬರನ್ನು ಕೂಡ ಅಂದ್ರೆ ಅವರ ಪತ್ನಿ ಪಲ್ಲವಿ ಮತ್ತೆ ಮಗಳು ಕೃತಿಕಾ ಇಬ್ಬರನ್ನು ಕೂಡ ವಶಪಡಿದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಅವರು ಹೇಳಿಕೆ ನೀಡುವಂತದ್ದನ್ನ ಪರಿಗಣನೆ ಮಾಡಿ, ಜೊತೆಗೆ ತನಿಖೆ ವೇಳೆ ಅವರ ಹೇಳಿಕೆಗೂ ಮತ್ತೆ ತನಿಖೆ ವೇಳೆ ಮಾಡಿದಂತ ಒಂದಷ್ಟು ಅಂಶಗಳು ಪತ್ತೆಯಾಗುವಂತ ಅಂಶಗಳು ಕೂಡ ತಾಳೆ ಹಾಕ್ತಾರೆ. ತಾಳೆ ಹಾಕಿದ ನಂತರ ಏನೆಲ್ಲ ಅಂಶಗಳು ಪತ್ತೆಯಾಗುತ್ತೆ ಅನ್ನೋದನ್ನ ನೋಡಿ ಮುಂದಿನ ಕ್ರಮವನ್ನ ಕೈಗೊಳ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ಸಾಕಷ್ಟು ಅಂಶಗಳಿದೆ. ಒಂದು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳಗಳಾಗ್ತಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕಿದೆ. ಜೊತೆಗೆ ಓರ್ವ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿತ್ತು ಅನ್ನುವಂಥದ್ದು. ಮತ್ತೊಂದು ಕಡೆ ಅವರಿಗೆ ಒಂದು ಮಾನಸಿಕ ಕಾಯಿಲೆ ಇರೋದ್ರಿಂದ ಅವರು ಈ ರೀತಿ ಆಡ್ತಿದ್ರು, ಅದನ್ನೇ ಊಹೆ ಮಾಡಿಕೊಂಡು ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಿದೆ. ಈ ಮೂರು ಅಂಶಗಳು ಕೂಡ ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾಗ್ಲೂ ಕೂಡ ಆಕೆಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇದೆ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಆಕೆಗೆ ತೋರಿಸಿರುವಂತದ್ದು, ಜೊತೆಗೆ ಆಕೆ ಯಾವೊಂದು ಮನೋವೈದ್ಯರಿಂದ ಈಕೆ ಚಿಕಿತ್ಸೆ ಪಡಿತಿದ್ಲು ಅನ್ನೋಂಥದ್ದನ್ನ ಪೊಲೀಸರು ಮಾಹಿತಿ ಕಳೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅವರ ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡು, ಜೊತೆಗೆ ತನಿಖೆ ವೇಳೆ ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಅದನ್ನ ನೋಡಿಕೊಂಡು ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನು ಕೂಡ, ಪತ್ನಿಯ ಮೊಬೈಲ್ ಆಗಿರ್ಬೋದು, ಮತ್ತೆ ಸಾವನ್ನಪ್ಪಿರುವಂತಹ ಅಂದ್ರೆ ಕೊಲೆಯಾಗಿರುವಂತಹ ಓಂ ಪ್ರಕಾಶ್ ಅವರ ಮೊಬೈಲ್, ಜೊತೆಗೆ ಮಗಳು ಕೃತಿಕ್ ಅವರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮೊಬೈಲ್ ಅಲ್ಲೂ ಕೂಡ ನಿನ್ನೆ ಏನೆಲ್ಲ ಆಗಿತ್ತು, ಗ್ರೂಪ್ಗಳಲ್ಲೂ ಕೂಡ ಒಂದಷ್ಟು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪಲ್ಲವಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಸೇಜ್ಗಳನ್ನ ಹಾಕಿದ್ರು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆ ಮಾಡುವಂತ ಕೆಲಸ ಮಾಡ್ತಾರೆ. ತನಿಖೆ ವೇಳೆ ಏನೆಲ್ಲ ಅಂಶಗಳು ಪತ್ತೆ ಆಗುತ್ತೆ ಅದನ್ನ ನೋಡಿ ಮುಂದಿನ ತನಿಖೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಈಗ ಏನಾಗ್ಬಿಡ್ತದೆ, ಈಗ ಯಾರು ಸರಿ ಇಂಥ ಸಂದರ್ಭಗಳು ಬಂದಾಗ ಓಂ ಪ್ರಕಾಶ್ ಅವರು ಹಿಂಗಿದ್ರಂತೆ ಹಂಗೂ ಬರುತ್ತೆ, ಇಲ್ಲ ಹೆಂಡತಿ ಹಿಂಗಂತೆ ಹಂಗೂ ಬರುತ್ತೆ. ಯಾವ್ಯಾವುದೋ ಒಂದು ಅಸಂಬದ್ಧ ರೀತಿಯಾಗಿ ನಿಂತ್ಕೊಂಡ್ಬಿಡ್ತದೆ. ಈಗ ಒಂದು ವೇಳೆ ಮಾನಸಿಕ ಕಾಯಿಲೆ ಅಸ್ವಸ್ಥತೆ ಇದ್ರೂ ಕೂಡ ಮಾರಣಾಂತಿಕವಾಗಿ ಪೆಟ್ಟು ಆಕೆ ಒಂದು ಗಾಯ ಮಾಡಬಹುದಪ್ಪ, ಒಂದು ಗಾಯ ಮಾಡಬಹುದು. ಆಮೇಲೆ ಕೊಲೆ ಮಾಡೋದಷ್ಟು ಈಸಿ ಅಲ್ಲ, ಆಯ್ತಾ? ಮಾನಸಿಕ ಅಸ್ವಸ್ಥತೆಯವನಿಗೆ ಇಲ್ಲಿಗೆ ಹೊಡಬೇಕು, ಇಲ್ಲಿಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ಚೂರಿ ಚುಚ್ಚಿದಾಗ ಅವ್ರದ್ದು ಆ ಮಾನಸಿಕ ಅಸ್ವಸ್ಥತೆ ಇದಾಗಲ್ವಾ? ನಾನು ಹೇಳಿದ್ದು ಈಗ ಸಾಧಾರಣವಾಗಿ ನಾವು ಗಿಚ್ಚರು ನೋಡ್ತೇವೆ. ಅವ್ರೇನ್ ಮಾಡ್ತಾರೆ, ಅವರು ಹಿಂದಕ್ಕೆ ಒಂದು ಕಲ್ಲೆಸೆದು ಹೋಗ್ಬಿಡ್ತಾರೆ, ಆಯ್ತಾ? ನಿರಂತರವಾಗಿರೋದಿಲ್ಲ. ಆಮೇಲೆ ಅಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು ಅವರ ಉಸಿರು ನಿಂತಿಲ್ಲ, ಆಮೇಲೆ ಹಿಂದ್ಗಡೆಗೆ ಚೂರಿ ಹಾಕಿದಾಗ ಅದು ಉಸಿರು ನಿಂತೋಯ್ತು. ಅಂದ್ರೆ ಇಲ್ಲಿ ಬೇರೆ ಏನೋ ಒಂದು ನಡೆದಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ತರ ಕೊಲೆ, ಅದು ಕೂಡ ಉಸಿರು ನಿಂತಿಲ್ಲ, ದೊಡ್ಡ ದೇಹ, ಆಮೇಲೆ ಎಲ್ಲಿ ಚೂರಿ ಅಂದ್ರೆ ಎಷ್ಟು ಹಾಕ್ಬೋದ್ರಿ? ಒಂದು ಚೂರಿ ಮನೇಲಿ ಏನು ಲಾಂಗಿಂಗ್ ಎಲ್ಲ ಹಿಂಗ್ ಕಡಿ ಥಿಂಕ್ ಮಾಡಿ ಅಷ್ಟು ದೊಡ್ಡ ಅಜಾನುಭವನ ಹಂಗ್ ಕೊಲ್ಲಬೇಕು ಅಂತಂದ್ರೆ, ಅದು ಹೆಣ್ಣುಮಗಳು ಕೊಲ್ಲಬೇಕು ಅಂತಂದ್ರೆ ಅವರಿಗೆ ಒಂದು ಕಾಲಲ್ಲಿ ಶೂಟ್ ಮಾಡಿದ್ರೆ ಆಕೆ ಎದ್ದು ಒಂದು ಸೈಡ್ಗೆ ಬೀಳ್ತಾ ಇರ್ಲಿಲ್ವಾ?
ನನಗಂತೂ ಕೆಲವು ಅನುಮಾನಗಳು ಕಾಡ್ತಾ ಇದೆ. ಇದು ಕೇವಲ ಬೇರೆ ಏನಾದ್ರೂ ಆಯ್ತು, ಕಣ್ಣಿಗೆ ಖಾರ ಪುಡಿ ಎಲ್ಲ ಹಾಕಿದ್ರು. ಅಲ್ಲ ಇರ್ಲಿ, ಆದ್ರೂ ಕೂಡ ಅಷ್ಟೊಂದು ಶಾರ್ಪ್ ಆಗಿರ್ತಾರೆ ಅಂದ್ರೆ ಎಲ್ಲವೂ ಅಕ್ಯುರೇಟ್ ಆಗಿ. ಈಗ ಏನು ಪಕ್ಕಾ ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರಲ್ಲ, ಅವರುಗಳು ಕೂಡ ಏನಾದ್ರೂ ಒಂದು ಲೂಪ್ ಹೋಲ್ಸ್ ಬಿಟ್ಟು ಹೋಗ್ತಾರೆ. ಇವರು ಅಂತ ಪಕ್ಕ ಕ್ರಿಮಿನಲ್ ಅಲ್ವೇ? ಹಾಗಿರುವಾಗ ತಪ್ಪುಗಳು ತುಂಬಾ ಸಹಜವಾಗಿ ತಪ್ಪುಗಳು ನಡಿಬೇಕಿತ್ತಲ್ವಾ? ತೀವ್ರ ಮಾರಣಾಂತಿಕವಾಗಿ ಗಾಯಗೊಂಡರು ಆಸ್ಪತ್ರೆಗೆ ಸೇರಿದ್ರು ವಿಚಾರ ಬೇರೆ. ಸತ್ತೇ ಹೋಗ್ಬಿಟ್ರು ಅಂದ್ರೆ ಪೊಲೀಸರು ಕೆಲವು ಮಾಹಿತಿಗಳನ್ನು ಕೊಟ್ಟಾಗ ಯಾರು ರವಿ, ಜಿಲ್ಲಾಧಿಕಾರಿ ರವಿ ಆತ್ಮಹತ್ಯೆ ಮಾಡಿಕೊಂಡಾಗ ಅದು ಆತ್ಮಹತ್ಯೆ ಅಂತ ಹೇಳಿದ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಕಮಿಷನರ್ ಹೇಳಿದ್ರು ಕಾರಣಕ್ಕಾಗಿ ನೀವು ಹೆಂಗೆ ಹೇಳಿದ್ರಿ ಅನ್ನೋಂಥದ್ದು ಬಹಳ ಆಗಿತ್ತು. ಈಗಲೂ ಕೂಡ ಅವರ ಪತ್ನಿ ಮಾಡಿದ್ದಾರೆ ಅನ್ನೋಂಥದ್ದೆಲ್ಲ ಊಹಾಪೋಹದ ರೀತಿಯಲ್ಲೇ ನೋಡಬೇಕು, ಬಿಟ್ರೆ ಅದನ್ನ ಇದೇ ಫೈಲ್ ಅಂತ ಹೇಳಕ್ ಬರೋದಿಲ್ಲ. ನಮ್ಗೆ ಯಾಕೆ ಈ ತರ ಡೌಟ್ಗಳು ಬರುತ್ತೆ ಅಂತಂದ್ರೆ, ಓಂ ಪ್ರಕಾಶ್ ಒಂದು ಅಜಾನುಭಾವು ಬಾಡಿ, ದೊಡ್ಡ ಬಾಡಿ. ಅದು ಸಾಧಾರಣವಾಗಿ ಒಂದು ಕೊಲ್ಲೋದು ಅಂತಂದ್ರೆ ಅವರು ಕೂಡ ಪ್ರತಿರೋಧ ಮಾಡಿರ್ತಾರೆ. ಆಮೇಲೆ ಇಸ್ ಎ ಪೊಲೀಸ್ ಆಫೀಸರ್, ಅವರು ಟ್ರೈನ್ಡ್ ಆಗಿರ್ತಾರೆ, ಅವ್ರಿಗೂ ಗೊತ್ತಿರುತ್ತೆ ಯಾರಾದ್ರೂ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಾಗ. ನಮ್ಗೆ ಅನಿಸಬಹುದು ಹಾಗಾದ್ರೆ ಯಾರೋ ಕಾಂಜಿ ಪಿಂಜಿ ಒಬ್ಬ ಲೋಕಲ್ ರೌಡಿಗಳು ಬಂದು ಅಟ್ಯಾಕ್ ಮಾಡಿದ್ರೆ ಹಿಂಗೇನೇನಾ ಅಂತ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಪೊಲೀಸ್ ಏನು ತನಿಖೆ ಮತ್ತು ಪೊಲೀಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳನ್ನು ಗಮನಿಸುವುದಾದ್ರೆ ಏನೆಲ್ಲ ವಿಚಾರಗಳು ಕೇಳಿ ಬರ್ತಾ ಇದೆ, ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು. ಇಲ್ಲಿ ತನಕ ಇರುವಂತದ್ದು ಆಸ್ತಿ ವಿಚಾರಂತೆ, ತಂಗಿಗಂತೆ, ಮತ್ತೊಂದಂತೆ, ಇನ್ನೊಂದು ಕಡೆ ಪಲ್ಲವಿ ಅವರು ಸ್ವಲ್ಪ ಮಾನಸಿಕ ಅಸ್ವಸ್ಥತೆ ಅಂತೆ, ಈ 2 ಪಾಯಿಂಟ್ಗಳು ಬರ್ತಾ ಇದೆ. ರಿಯಲಿ ಏನು ವಿಚಾರಗಳು ಚರ್ಚೆ ಆಗ್ತಾ ಇದೆ ಹೊಸದಾಗಿ? ಜಯಪ್ರಕಾಶ್, ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ನೀವು ಹೇಳಿದಂತ ವಿಚಾರಗಳು ಸದ್ಯಕ್ಕೆ ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ನೇರವಾಗಿ ಅವರ ಪತ್ನಿ ಮೇಲೆ ಯಾಕೆ ಇಷ್ಟೊಂದು ಡೌಟ್ಗಳು ಬರ್ತಿದೆ ಅನ್ನೋ ಕಾರಣವನ್ನ ಇಲ್ಲಿ ನೋಡೋದಾದ್ರೆ, ಕೊಲೆ ಆದಂತ ಸಂದರ್ಭದಲ್ಲಿ ನೇರವಾಗಿ ಆಕೆಯೇ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ನಾನು ಕೊಲೆ ಮಾಡಿದ್ದೇನೆ ಅಂತೇಳಿ ತಪ್ಪೊಪ್ಕೊಂಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತ ಮಾಹಿತಿ. ಜೊತೆಗೆ ಪೊಲೀಸರಿಗೆ ಅಲ್ಲದೆ ಅವರ ಸ್ನೇಹಿತರಿಗೂ ಕೂಡ ಆಕೆ ಕರೆ ಮಾಡಿ ನಾನು ನನ್ನ ಪತ್ನಿಯನ್ನ ಕೊಲೆ ಮಾಡಿದ್ದೇನೆ ಅಂತೇಳಿ ಆಕೆ ಹೇಳಿದಾಳೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತ ಮಾಹಿತಿ. ಆ ಘಟನಾ ಸ್ಥಳದಲ್ಲಿ ಪತ್ತೆಯಾಗಿರುವಂತಹ ಒಂದು ವೆಪನ್ ಆಗಿರಬಹುದು, ಜೊತೆಗೆ ಅಲ್ಲಿನ ರಕ್ತದ ಸ್ಯಾಂಪಲ್ಗಳು, ಅವರ ಮೈ ಮೇಲಿನ ಗಾಯದ ಗುರುತುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತದೆ. ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅವರ ಮೃತದೇಹದ ಮರಣೋತ್ತರ ಪರೀಕ್ಷೆ ಮಾಡಲಾಗುತ್ತೆ. ಅಲ್ಲಿ ಒಂದಷ್ಟು ಗಾಯದಗಳ ಬಗ್ಗೆ, ಗಾಯದ ಗುರುತು ಯಾವ ಫೋರ್ಸ್ ಇಂದ ಹೊಡೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗುತ್ತೆ. ಇಲ್ಲಿ ಕಂಪ್ಲೀಟ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳು ಏನೆಲ್ಲ ಉತ್ತರಗಳನ್ನ ನೀಡುತ್ತೆ ಅನ್ನೋದನ್ನ ಪೊಲೀಸರು ಪರಿಗಣನೆ ಮಾಡ್ತಾರೆ. ಜೊತೆಗೆ ಈಗಾಗಲೇ ಅವರಿಬ್ಬರನ್ನು ಕೂಡ ಅನುಮಾನದ ಮೇಲೆ ಅವರಿಬ್ಬರನ್ನು ಕೂಡ ಅಂದ್ರೆ ಅವರ ಪತ್ನಿ ಪಲ್ಲವಿ ಮತ್ತೆ ಮಗಳು ಕೃತಿಕಾ ಇಬ್ಬರನ್ನು ಕೂಡ ವಶಪಡಿದು ಪೊಲೀಸರು ವಿಚಾರಣೆ ಮಾಡ್ತಿದ್ದಾರೆ. ಅವರು ಹೇಳಿಕೆ ನೀಡುವಂತದ್ದನ್ನ ಪರಿಗಣನೆ ಮಾಡಿ, ಜೊತೆಗೆ ತನಿಖೆ ವೇಳೆ ಅವರ ಹೇಳಿಕೆಗೂ ಮತ್ತೆ ತನಿಖೆ ವೇಳೆ ಮಾಡಿದಂತ ಒಂದಷ್ಟು ಅಂಶಗಳು ಪತ್ತೆಯಾಗುವಂತ ಅಂಶಗಳು ಕೂಡ ತಾಳೆ ಹಾಕ್ತಾರೆ. ತಾಳೆ ಹಾಕಿದ ನಂತರ ಏನೆಲ್ಲ ಅಂಶಗಳು ಪತ್ತೆಯಾಗುತ್ತೆ ಅನ್ನೋದನ್ನ ನೋಡಿ ಮುಂದಿನ ಕ್ರಮವನ್ನ ಕೈಗೊಳ್ತಾರೆ. ಮೇಲ್ನೋಟಕ್ಕೆ ಇಲ್ಲಿ ಸಾಕಷ್ಟು ಅಂಶಗಳಿದೆ. ಒಂದು, ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳಗಳಾಗ್ತಿತ್ತು ಅನ್ನುವಂಥದ್ದು ಮೇಲ್ನೋಟಕ್ಕಿದೆ. ಜೊತೆಗೆ ಓರ್ವ ಯುವತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗಿತ್ತು ಅನ್ನುವಂಥದ್ದು. ಮತ್ತೊಂದು ಕಡೆ ಅವರಿಗೆ ಒಂದು ಮಾನಸಿಕ ಕಾಯಿಲೆ ಇರೋದ್ರಿಂದ ಅವರು ಈ ರೀತಿ ಆಡ್ತಿದ್ರು, ಅದನ್ನೇ ಊಹೆ ಮಾಡಿಕೊಂಡು ಈ ರೀತಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕಿದೆ. ಈ 3 ಅಂಶಗಳು ಕೂಡ ಸದ್ಯಕ್ಕೆ ಪೊಲೀಸರಿಗೆ ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಜವಾಗ್ಲೂ ಕೂಡ ಆಕೆಗೆ ಒಂದಷ್ಟು ಮಾನಸಿಕ ಕಾಯಿಲೆ ಇದೆ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಸರ್ಟಿಫಿಕೇಟ್ಗಳಾಗಿರ್ಬೋದು ಆಕೆಗೆ ತೋರಿಸಿರುವಂತದ್ದು, ಜೊತೆಗೆ ಆಕೆ ಯಾವೊಂದು ಮನೋವೈದ್ಯರಿಂದ ಈಕೆ ಚಿಕಿತ್ಸೆ ಪಡೆಯುತ್ತಿದ್ಲು ಅನ್ನುವಂಥದ್ದನ್ನ ಪೊಲೀಸರು ಮಾಹಿತಿ ಕಳೆದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಅವರ ವಿಚಾರಣೆಯನ್ನ ಮಾಡಿ ಹೇಳಿಕೆಯನ್ನ ದಾಖಲಿಸಿಕೊಂಡು, ಜೊತೆಗೆ ತನಿಖೆ ವೇಳೆ ಏನೆಲ್ಲ ಅಂಶಗಳು ಗೊತ್ತಾಗುತ್ತೆ ಅದನ್ನ ನೋಡಿಕೊಂಡು ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ. ಜೊತೆಗೆ ಅವರಿಬ್ಬರ ಮೊಬೈಲ್ ಅನ್ನು ಕೂಡ, ಪತ್ನಿಯ ಮೊಬೈಲ್ ಆಗಿರ್ಬೋದು, ಮತ್ತೆ ಸಾವನ್ನಪ್ಪಿರುವಂತಹ ಅಂದ್ರೆ ಕೊಲೆಯಾಗಿರುವಂತಹ ಓಂ ಪ್ರಕಾಶ್ ಅವರ ಮೊಬೈಲ್, ಜೊತೆಗೆ ಮಗಳು ಕೃತಿಕ್ ಅವರ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮೊಬೈಲ್ ಅಲ್ಲೂ ಕೂಡ ನಿನ್ನೆ ಏನೆಲ್ಲ ಆಗಿತ್ತು, ಗ್ರೂಪ್ಗಳಲ್ಲೂ ಕೂಡ ಒಂದಷ್ಟು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪಲ್ಲವಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಸೇಜ್ಗಳನ್ನ ಹಾಕಿದ್ರು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಮಾಹಿತಿ ಇದೆ. ಹೀಗಾಗಿ ಎಲ್ಲಾ ಆಯಾಮಗಳಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆ ಮಾಡುವಂತ ಕೆಲಸ ಮಾಡ್ತಾರೆ. ತನಿಖೆ ವೇಳೆ ಏನೆಲ್ಲ ಅಂಶಗಳು ಪತ್ತೆ ಆಗುತ್ತೆ ಅದನ್ನ ನೋಡಿ ಮುಂದಿನ ತನಿಖೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಈಗ ಏನಾಗ್ಬಿಡ್ತದೆ, ಈಗ ಯಾರು ಸರಿ ಇಂಥ ಸಂದರ್ಭಗಳು ಬಂದಾಗ ಓಂ ಪ್ರಕಾಶ್ ಅವರು ಹಿಂಗಿದ್ರಂತೆ ಹಂಗೂ ಬರುತ್ತೆ, ಇಲ್ಲ ಹೆಂಡತಿ ಹಿಂಗಂತೆ ಹಂಗೂ ಬರುತ್ತೆ. ಯಾವ್ಯಾವುದೋ ಒಂದು ಅಸಂಬದ್ಧ ರೀತಿಯಾಗಿ ನಿಂತ್ಕೊಂಡ್ಬಿಡ್ತದೆ. ಈಗ ಒಂದು ವೇಳೆ ಮಾನಸಿಕ ಕಾಯಿಲೆ ಅಸ್ವಸ್ಥತೆ ಇದ್ರೂ ಕೂಡ ಮಾರಣಾಂತಿಕವಾಗಿ ಪೆಟ್ಟು ಆಕೆ ಒಂದು ಗಾಯ ಮಾಡಬಹುದಪ್ಪ, ಒಂದು ಗಾಯ ಮಾಡಬಹುದು. ಆಮೇಲೆ ಕೊಲೆ ಮಾಡೋದಷ್ಟು ಈಸಿ ಅಲ್ಲ, ಆಯ್ತಾ? ಮಾನಸಿಕ ಅಸ್ವಸ್ಥತೆಯವನಿಗೆ ಇಲ್ಲಿಗೆ ಹೊಡಬೇಕು, ಇಲ್ಲಿಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ಚೂರಿ ಚುಚ್ಚಿದಾಗ ಅವ್ರದ್ದು ಆ ಮಾನಸಿಕ ಅಸ್ವಸ್ಥತೆ ಇದಾಗಲ್ವಾ? ನಾನು ಹೇಳಿದ್ದು
ಈಗ ಸಾಧಾರಣವಾಗಿ ನಾವು ಹುಚ್ಚರು ಗಿಚ್ಚರು ನೋಡ್ತೀವಿ ಅವ್ರೇನ್ ಮಾಡ್ತಾರೆ, ಅವರು ಹಿಂದಕ್ಕೆ ಒಂದು ಕಲ್ಲೆಸೆದು ಹೋಗ್ಬಿಡ್ತಾರೆ. ಕಲ್ಲಡ್ದು ಹೋಗ್ತಾರೆ. ಆಯ್ತಾ, ನಿರಂತರವಾಗಿರೋದಿಲ್ಲ. ಆಮೇಲೆ ಅಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಹೇಳ್ತಾ ಇದ್ರು, ಅವರ ಉಸಿರು ನಿಂತಿಲ್ಲ, ಆಮೇಲೆ ಹಿಂದ್ಗಡೆಗೆ ಚೂರಿ ಹಾಕಿದಾಗ ಅದು ಉಸಿರು ನಿಂತೋಯ್ತು. ಅಂದ್ರೆ ಇಲ್ಲಿ ಬೇರೆ ಏನೋ ಒಂದು ನಡೆದಿರಬಹುದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಆ ತರ ಕೊಲೆ, ಅದು ಕೂಡ ಉಸಿರು ನಿಂತಿಲ್ಲ, ದೊಡ್ಡ ದೇಹ, ಆಮೇಲೆ ಎಲ್ಲಿ ಚೂರಿ ಅಂದ್ರೆ ಎಷ್ಟು ಹಾಕ್ಬೋದ್ರಿ? ಒಂದು ಚೂರಿ ಮನೇಲಿ ಏನೋ ಲಾಂಗಿಂಗ್ ಎಲ್ಲ ಹಿಂಗ್ ಕಡಿ ಥಿಂಕ್ ಮಾಡಿ, ಅಷ್ಟು ದೊಡ್ಡ ಅಜಾನುಭಾವನ ಹಂಗ್ ಕೊಲ್ಲಬೇಕು ಅಂತಂದ್ರೆ, ಅದು ಹೆಣ್ಣುಮಗಳು ಕೊಲ್ಲಬೇಕು ಅಂತಂದ್ರೆ ಅವರಿಗೆ ಒಂದು ಕಾಲಲ್ಲಿ ಶೂಟ್ ಮಾಡಿದ್ರೆ ಆಕೆ ಎದ್ದು ಒಂದು ಸೈಡ್ಗೆ ಬೀಳ್ತಾ ಇರ್ಲಿಲ್ವಾ? ನನಗಂತೂ ಕೆಲವು ಅನುಮಾನಗಳು ಕಾಡ್ತಾ ಇದೆ. ಇದು ಕೇವಲ ಬೇರೆ ಏನಾದ್ರೂ ಆಯ್ತು, ಕಣ್ಣಿಗೆ ಖಾರ ಪುಡಿ ಎಲ್ಲ ಹಾಕಿದ್ರು. ಇರ್ಲಿ, ಆದ್ರೂ ಕೂಡ ಅಷ್ಟೊಂದು ಶಾರ್ಪ್ ಆಗಿರ್ತಾರೆ ಅಂದ್ರೆ ಎಲ್ಲ ಅಕ್ಯುರೇಟ್ ಆಗಿ. ಈಗ ಏನು ಪಕ್ಕಾ ಪ್ರೊಫೆಷನಲ್ ಕ್ರಿಮಿನಲ್ಸ್ ಇದ್ದಾರಲ್ಲ, ಅವರುಗಳು ಕೂಡ ಏನಾದ್ರೂ ಒಂದು ಲೂಪ್ ಹೋಲ್ಸ್ ಬಿಟ್ಟು ಹೋಗ್ತಾರೆ. ಇವರು ಅಂತ ಪಕ್ಕ ಕ್ರಿಮಿನಲ್ ಅಲ್ವೇ? ಹಾಗಿರುವಾಗ ತಪ್ಪುಗಳು ತುಂಬಾ ಸಹಜವಾಗಿ ತಪ್ಪುಗಳು ನಡಿಬೇಕಿತ್ತಲ್ವಾ? ತೀವ್ರ ಮಾರಣಾಂತಿಕವಾಗಿ ಗಾಯಗೊಂಡ್ರು ಆಸ್ಪತ್ರೆಗೆ ಸೇರಿದ್ರು ವಿಚಾರ ಬೇರೆ, ಸತ್ತೇ ಹೋಗ್ಬಿಟ್ರು ಅಂದ್ರೆ